ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿ 25 ವರ್ಷ ಪೂರೈಸಿದ್ದಕ್ಕಾಗಿ ರಜತ ಸಂಭ್ರಮ ಮತ್ತು ನವೋದಯ ಸ್ವಸಹಾಯ ಸಂಘಗಳ 20 ಸಮಾವೇಶ ಶನಿವಾರ ನಡೆಯಿತು. ಸಹಕಾರ ಸಚಿವರಾಗಿರ್ತಕ್ಕಂತಹ ಕಾಶಂಪುರ ಸರ್ ಅವರು ಹಾಗೂ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಸರ್ ಅವರು ಹಾಗೂ ದಕ್ಷಿಣ ಜಿಲ್ಲಾ ಸಹಕಾರ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಹರೀಶ್ ಆಚಾರ್ಯ ಸರ್ ಅವರು ಹಾಗೂ ಸಹಕಾರ ಸಮಾವೇಶಕ್ಕೂ ಮುನ್ನ ಎಸ್ಸಿಡಿಸಿಸಿ ಬ್ಯಾಂಕ್ ಮುಂಭಾಗದಿಂದ ನೆಹರು ಮೈದಾನದವರೆಗೆ ಆಕರ್ಷಕ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ 60ಕ್ಕೂ ಹೆಚ್ಚು ಕಲಾ ತಂಡಗಳು ಮತ್ತು ಸ್ತಬ್ಧ ಚಿತ್ರಗಳು ಭಾಗವಹಿಸಿ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದವು. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ, ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ಸಚಿವರಾದ ಯುಟಿ ಖಾದರ್, ಬಂಡೆಪ್ಪ ಕಾಶೆಂಪುರ, ಪ್ರತಿಪಕ್ಷ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ, ಸಂಸದ ನಳಿನ್ ಕುಮಾರ್ ಕಟೀಲು, ಉಪಸಭಾಪತಿ ಎಸ್ಎಲ್ ಧರ್ಮೇಗೌಡ, ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ, ಮೇಯರ್ ಭಾಸ್ಕರ್ ಕೆ, ಮಾಜಿ ಸಚಿವರಾದ ಬಿ ರಮಾನಾಥ ರೈ, ವಿನಯ್ ಕುಮಾರ್ ಸೊರಕೆ, ಅಭಯಚಂದ್ರ ಜೈನ್, ಕೆ ಜಯಪ್ರಕಾಶ್ ಹೆಗ್ಡೆ, ಜೆ ಕೃಷ್ಣ ಪಾಲೆಮರ್, ಬಿ ನಾಗರಾಜ್ ಶೆಟ್ಟಿ ಮೊದಲಾದವರು ಭಾಗವಹಿಸಿದ್ದರು. ಪರಿವರ್ತನೆ ಜಗತ್ತಿನ ನಿಯಮ. ಜಗತ್ತು ಹುಟ್ಟಿನಿಂದ ಇವತ್ತಿನವರೆಗೆ ನಿರಂತರ ಪರಿವರ್ತನೆಗಳು ನಡೀತಾ ಇದೆ. ಹಲವಾರು ಜನ ಪರಿವರ್ತನೆಗೆ ವೇಗ ಹೋಗುವಂತಹ ಮಹಾನುಭಾವರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಆ ಪರಿವರ್ತನೆಯನ್ನು ಹೊಸ ರೀತಿಗೆ ತೆಗೆದುಕೊಂಡಿದ್ದಾರೆ.
ನೆಹರು ಮೈದಾನಿನಲ್ಲಿ ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯ ವೇದಿಕೆಯಲ್ಲಿ ನಡೆದ ಸಮಾವೇಶದಲ್ಲಿ ಸಹಕಾರ ಭೂಷಣ ಬಿರುದಿನೊಂದಿಗೆ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಹಾಗೂ ಅರುಣಾ ರಾಜೇಂದ್ರ ಕುಮಾರ್ ಅವರನ್ನು ಅದ್ಧೂರಿಯಾಗಿ ಸನ್ಮಾನಿಸಲಾಯಿತು. ರ ಸಾರ್ಥಕ ಸೇವೆಗಾಗಿ 25 kg ಭಾರದ 25 ಬಣ್ಣದ ಹೂವಿನ ಮಾಲೆಯನ್ನು ಅರ್ಪಿಸಿರುವುದು ವಿಶೇಷವಾಗಿತ್ತು. ಬಂಗಾರ ಲೇಪಿತ ಕಲಶವನ್ನು ಈ ವೇಳೆ ಅವರಿಗೆ ಪ್ರದಾನ ಮಾಡಲಾಯಿತು. ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷರಾಗಿ
ನಾವು ಉತ್ಸಾಹಗೊಂಡಿದ್ದೇವೆ. ಎಂ.ಎನ್. ರಾಜೇಂದ್ರ ಕುಮಾರ್ ಹೇಳಿದ್ದಾರೆ, ಇಂಥದ್ದೆಲ್ಲ ಹೇಳಿದ್ದಾರೆ. ಬಹುಶಃ ಇವತ್ತು ಅತಿ ಹೆಚ್ಚಿನ ಸಂತೋಷ ಪಡ್ತಕ್ಕಂಥ ನಾನು ಅಂತ ಕಾಣಿಸುತ್ತೆ. ಯಾಕಂದರೆ ಒಂದು ಮಾತಿದೆ, ಗುರುವಿನ ನಿಜ ಶಿಷ್ಯರು, ಗುರುವನ್ನು ಕೂಡ ಮೀರಿದ ಶಿಷ್ಯ ಒಬ್ಬ ಇದ್ದರೆ ಗುರುವಿಗೆ ಸಂತೋಷ ಆಗುತ್ತೆ ಅಂತ. ಹಾಗೆ ನನಗೂ ಕೂಡ ಇವತ್ತು ರಾಜೇಂದ್ರ ಕುಮಾರ್ ಬೆಳೆದನ್ನು ನೋಡಿದರೆ ಅವರು ನನ್ನನ್ನು ಗುರು ಗುರು ಅಂತ ಹೇಳ್ತಾ ಇದ್ರೆ ನನಗೆ ಇನ್ನೆಷ್ಟು ಸಂತೋಷ ಆಗಬೇಕು. ನನಗೆ ಬಹಳ ಸಂತೋಷ ಆಗಿದೆ. ಅವರ ಶ್ರೇಯಸ್ಸು ಯಶಸ್ಸು ಬೆಳವಣಿಗೆ ಕಂಡು ಅಂತ ಹೇಳಿಕೆ ಬಯಸ್ತೇನೆ. ನೀವೆಲ್ಲ ಇವತ್ತು ಸೇರಿರ್ತಕ್ಕಂಥದ್ದು ಸಹಕಾರಿ ರಂಗದ ಯಶಸ್ಸಿಗಾಗಿ, ಅದರ ನಿಮಿತ್ತ ರಾಜೇಂದ್ರ ಕುಮಾರ್. ಆದರೆ ಇಲ್ಲಿ ವಿಜೃಂಭಿಸಿದ್ದು, ಇಲ್ಲಿ ನಾವು ಇವರಿಗೆ ಬಹಳ ಗುರುತಿಸಲ್ಪಡುವಂಥದ್ದು ಅಂತಂದರೆ ಸಹಕಾರಿ ರಂಗ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ನಮ್ಮಂಥ ಪ್ರಗತಿಪರ ರಾಷ್ಟ್ರಗಳಲ್ಲಿ ಸಹಕಾರಿ